ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುಭಾಷ್ ಸರ್, ಅನ್ಕೊಂಡಿದ್ರ ಇಂಥದ್ದೊಂದು ರಿಸಲ್ಟ್ ಪರಿಷತ್ ಚುನಾವಣೆಯಲ್ಲಿ ಬರಬಹುದು ಅಂತ ಒಂದು ಏನಾದ್ರೂ ಗೆಸ್ಸಿಂಗ್ ಇತ್ತ? ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ನಾನಾ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಒಂದು ಹಿಂಟ್ ಇತ್ತು, ಡಿ ಕೆ ಶಿವಕುಮಾರ್ ಅವ್ರು ಏನೋ ಒಂದು ಮಾಡ್ತಾರೆ ಅಂತ, ಹಂಗೆ ಮಾಡ್ಬಿಟ್ರು ಅಂತ. ಶ್ರುತಿ, ಈಗ ಅಡ್ಡ ಮತದಾನ ಆಗಬಹುದು ಅನ್ನುವ ಒಂದು ನಿರೀಕ್ಷೆ ಮೊದಲೇ ಇತ್ತು. ಆದರೆ ಯಾವ ಪ್ರಮಾಣದಲ್ಲಿ ಅಡ್ಡ ಮತದಾನ ಈಗ ಆಗಿದೆಯೋ, ಇಷ್ಟೊಂದು ದೊಡ್ಡ ಪ್ರಮಾಣದೊಳಗಡೆ ಅಡ್ಡ ಮತದಾನ ಆಗ್ತದಂತೆ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ನಿಂದ ಕೆಲವು ಶಾಸಕರನ್ನ ತಮ್ಮ ಕಡೆ ಸೆಳೆಯುವಂತ ಪ್ರಯತ್ನವನ್ನು ಕೂಡ NDA ಕಡೆ, ಅಂದ್ರೆ ವಿಶೇಷವಾಗಿ JDS ಕಡೆಯಿಂದ ಪ್ರಯತ್ನ ಆಗಿರ್ಬೋದು. ಆದರೆ ಅಂತ ಪ್ರಯತ್ನಗಳು ಯಶಸ್ಸು ಆಗೋದಿಲ್ಲ. ಆದರೆ JDS ಮತ್ತು BJP ಮತಗಳನ್ನ ಸೆಳಿಲಿಕ್ಕೆ ಕಾಂಗ್ರೆಸ್ ಏನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಅದರೊಳಗಡೆ ಸ್ವಲ್ಪ ಸಕ್ಸಸ್ಫುಲ್ ಆಗಬಹುದು, ಅಡ್ಡ ಮತದಾನ ಆಗಬಹುದು ಅಂತ ಬಹಳಷ್ಟು ಜನ ನಿರೀಕ್ಷೆ ಮಾಡಿದ್ರು. ಮತ್ತು ಅನೇಕ ವಿಚಾರಗಳು ಮೇಲ್ನೋಟಕ್ಕೆ ಎದ್ದು ಎಲ್ಲರಿಗೂ ಕಾನೂನು ರೀತಿ ಒಳಗಡೆನೂ ಕೂಡ ಇದ್ವು. ಹೀಗಾಗಿ ಅಡ್ಡ ಮತದಾನ ನಡೆದಿದ್ದು ಏನು ದೊಡ್ಡ ಆಶ್ಚರ್ಯ ಅಲ್ಲ. ಆದ್ರೆ ಈ ಪ್ರಮಾಣದೊಳಗಡೆ ಅಡ್ಡ ಮತದಾನ ಆಗಿರೋದೇನಿದೆಯಲ್ಲ, ಇದು ಒಂದು ರೀತಿ BJP ಮತ್ತು JDS ನಡುವಿನ ಒಂದು ಅಪನಂಬಿಕೆ. ಈ ಎರಡೂ ಪಾರ್ಟಿಗಳಿಗೆ ಕರ್ನಾಟಕದೊಳಗಡೆ ಮೈತ್ರಿಯಲ್ಲಿದ್ರೂ ಕೂಡ ಈ ಎರಡೂ ಪಾರ್ಟಿಗಳ ಇಲ್ಲಿ ಒಂದು ಹೊಂದಾಣಿಕೆ ಇಲ್ಲ, ಸಮನ್ವಯ ಇಲ್ಲ, ಅವ್ರಿಗೆ ನಂಬಿಕೆ ಇಲ್ಲ ಪರಸ್ಪರರ ಮೇಲೆ. ಏನೋ ಪಕ್ಷದ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಅಂತ ಇಲ್ಲಿ ಹೊಂದಾಣಿಕೆ ಇದೆ, ಆದ್ರೆ ಯಾವುದೇ ರೀತಿಯಾದಂತ ಒಂದು ಕೋಆರ್ಡಿನೇಷನ್ ಈ ಪಾರ್ಟಿಗಳ ನಡುವೆ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಬಹುದು ಅಪನಂಬಿಕೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಅಡ್ಡ ಮತದಾನ ಆಗಿದ್ರಲ್ಲಿ ಏನು ಬಹಳ ದೊಡ್ಡ ಆಶ್ಚರ್ಯ ಅಂತೂ ನನಗೆ ಕಾಣಿಸ್ತಾ ಇಲ್ಲ. ಆದ್ರೆ ಯಾವ ಪಕ್ಷದಿಂದ ಎಷ್ಟು ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅದು ಈಗ ಇನ್ನೂ ಸ್ಪಷ್ಟ ಆಗಬೇಕಾಗಿದೆ. BJP ಅವರ ಪ್ರಕಾರ ಕೇವಲ 4 ಜನ ಅಡ್ಡ ಮತದಾನ ಮಾಡಿದ್ದಾರೆ. 3 ಜನ ಶಾಸಕರು ನಾವು ಹೇಳಿದ ಹಾಗೆ JDSಗೆ ಮತ ಹಾಕಿದ್ದಾರೆ ಅಂತ BJP ಹೇಳ್ತಾ ಇದೆ. ಅದಕ್ಕೆ ಏನು ಗ್ಯಾರಂಟಿ? ಯಾವಾಗ ನಿಮ್ಮ ಪಕ್ಷದ ಶಾಸಕರೇ ನಿಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿಲ್ಲ, ನೀವು ಹೇಳಿದ ನಂತರ ನಿಮ್ಮ ಶಾಸಕರು JDSಗೆ ವೋಟ್ ಹಾಕ್ತಾರ? ಇದು ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. BJPಯ ಒಬ್ರು ಮೊದಲನೇ ಸುತ್ತಿನೊಳಗಡೆ ಸಾಧ್ಯ ಆಗಲಿಲ್ಲ. ಲಿಂಗರಾಜ್ ಪಾಟೀಲ್ರು 2ನೇ ಸುತ್ತಿನಲ್ಲಿ ಗೆಲ್ಬೇಕಾಯ್ತು. ಹೀಗಿದ್ದಾಗ BJP ನಾಯಕರ ಮಾತನ್ನ ಪಾಲಿಸಿ 3 ಜನ ಶಾಸಕರು JDSಗೆ ವೋಟ್ ಹಾಕಿದ್ದಾರೆ ಅಂತ BJP ನಾಯಕರು ಏನ್ ಕ್ಲೇಮ್ ಮಾಡ್ತಾ ಇದ್ದಾರೆ, ಇದನ್ನು ಕೂಡ ಪ್ರೂವ್ ಆಗ್ಬೇಕು. ಈಗ ರಹಸ್ಯ ಮತದಾನ ಆಗಿರೋದ್ರಿಂದ ಯಾರು ಅಡ್ಡ ಮತದಾನ ಹಾಕಿದ್ರು, ಯಾರು ಸರಿಯಾಗಿ ಮತದಾನ ಹಾಕಿದ್ರು, ಮತ್ತೆ ಯಾರು ಒಂದು ಮತ ಅಸಿಂಧು ಆಯ್ತಲ್ಲ, ಅದೇನು ಉದ್ದೇಶಪೂರ್ವಕವಾಗಿ ಅಸಿಂಧು ಮಾಡಿದ್ದ, ಅದು ಕೂಡ ವಿಪ್ ವೈಲೇಷನ್ನೇ. ಯಾರಾದ್ರೂ ಕೂಡ ಉದ್ದೇಶಪೂರ್ವಕವಾಗಿನೇ ಬೇಕಂತ ಮತ ರಿಜೆಕ್ಟ್ ಆಗೋ ರೀತಿ ಒಳಗಡೆ ಮಾಡಿದ್ರೆ ಅದು ಕೂಡ ವೈಲೇಷನ್ ಆಫ್ ವಿಪ್ ಅಲ್ಲ. ಅದು ಅವರು ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ಲಿಕ್ಕೆ ಮನಸ್ಸಿಲ್ಲ ಅಂತೇಳಿ ಅದನ್ನ ಇದನ್ನ ರಿಜೆಕ್ಟ್ ಮಾಡುವ ರೀತಿ ಒಳಗಡೆ ಹಾಕಿರೋದು. ಈ ಎಲ್ಲ ವಿಚಾರಗಳ ಬಗ್ಗೆ ಮೇಲ್ನೋಟಕ್ಕೆ ಈ ಫಲಿತಾಂಶದ ಪರಿಣಾಮ ಆಗಿ ಒಂದು ನನಗೆ ಅನ್ಸೋದೇನು ಅಂತಂದ್ರೆ, BJP ತೀವ್ರವಾಗಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. JDS ಕೂಡ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಎರಡೂ ಪಕ್ಷಗಳ ನಡುವೆ ಏನು ಸಮನ್ವಯದ ಕೊರತೆ, ಹೊಂದಾಣಿಕೆಯ ಕೊರತೆ ಇತ್ತು, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚು ಆಗಬಹುದು. 2028ರ ವಿಧಾನಸಭೆ ಚುನಾವಣೆ ಒಳಗಡೆ ಈ ಎರಡೂ ಪಕ್ಷಗಳು ಜೊತೆಗೆ ಸೇರ್ಕೊಂಡು ಚುನಾವಣೆಯನ್ನ ಎದುರಿಸಬಹುದಾ ಅಥವಾ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಎರಡೂ ಪಕ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಚಿಂತನೆ ನಡೀಬಹುದು ಅಂತ ನನಗನ್ಸುತ್ತೆ. ಎಸ್ ಸರ್.